Hi children, now let us going to learn about properties of soil. Now we see the first property, that is percolation rate of water in soil. The property of soil to allow the water to filter through it is called percolation. The percolation rate can be calculated by amount of water should be divided by time taken to percolation. Percolation rate is equal to amount of water divided by time taken to percolate. ಮಣ್ಣಿನಲ್ಲಿ ನೀರು ಇಂಗುವಂತಹ ದರ ಅಂತಂದರೆ ನೀರು ಮಣ್ಣಿನಲ್ಲಿ ಹೀರಿಕೆಯಾಗಿ ಸೂಕ್ಷ್ಮ ರಂಧ್ರಗಳ ಮೂಲಕ ಸೋಸಲ್ಪಡುವಂತಹ ಒಂದು ಮಣ್ಣಿನ ಗುಣವನ್ನು ಇಂಗು ದರ ಅಂತ ಕರಿತೀವಿ. ಅಂದರೆ ನೀರು ಮಣ್ಣಿನಲ್ಲಿ ಏನಾಗುತ್ತೆ, ಹೀರಿಕೆ ಆಗುತ್ತೆ, ಅಬ್ಸರ್ವ್ ಮಾಡುತ್ತೆ. ಈ ಅಬ್ಸರ್ವ್ ಮಾಡಿದಂತಹ ನೀರೇನಾಗುತ್ತೆ ಅಂದರೆ ಆ ಮಣ್ಣಿನಲ್ಲಿರುವಂತಹ ಸೂಕ್ಷ್ಮ ರಂಧ್ರಗಳ ಮೂಲಕ ಸೋಸಲ್ಪಡುತ್ತೆ. ಈ ಫಿಲ್ಟರ್ ಮಾಡಿದಂತಹ ಈ ಒಂದು ಮಣ್ಣಿನ ಗುಣವನ್ನು ನಾವು ಇಂಗುವ ದರ ಅಂತ ಕರಿತೀವಿ. ಮಣ್ಣಿನಲ್ಲಿ ನೀರು ಇಂಗುವಂತಹ ದರವನ್ನು ನಾವು ಒಂದು ಸೂತ್ರದ ಮೂಲಕ ಕಂಡುಹಿಡಿಯಬಹುದಾಗಿರುತ್ತೆ. ಅದೇನೆಂದರೆ ನೀರು ಇಂಗುವ ದರ = ನೀರಿನ ಪ್ರಮಾಣ ಡಿವೈಡೆಡ್ ಬೈ ಇಂಗುವ ಕಾಲ. ಅಂದರೆ ನೀರಿನ ಪ್ರಮಾಣ, ನಾವು ಎಷ್ಟು ನೀರನ್ನು ತೆಗೆದುಕೊಂಡಿರ್ತೀವಿ ಅದನ್ನು ನಾವು ಅವು ಇಂಗುವ ನೀರು ಹೀರಿಕೆ ಆಗೋದಕ್ಕೆ ತೆಗೆದುಕೊಳ್ಳುವಂತಹ ಕಾಲದಿಂದ ಅದನ್ನು ಡಿವೈಡ್ ಮಾಡಿದಾಗ ನಮಗೆ ಆ ಪರ್ಕೊಲೇಷನ್ ರೇಟ್ ನಮಗೆ ಸಿಗುತ್ತೆ. ಸೊ ದ ಸೆಕೆಂಡ್ ಪ್ರಾಪರ್ಟಿ ಇಸ್ ಮಾಯಿಶ್ಚರ್ ಇನ್ ಸಾಯಿಲ್. ಮಣ್ಣಿನಲ್ಲಿ ತೇವಾಂಶ. ಸಾಯಿಲ್ ಮಾಯಿಶ್ಚರ್ ಇಸ್ ರೆಫರ್ಡ್ ಟು ವಾಟರ್ ಸ್ಟೋರ್ ಇನ್ ದ ಸಾಯಿಲ್. Most water arrives at the soil surface as precipitation, that is rainfall, snow melting at the surface. We know that soil contains pore spaces between the soil particles. It absorbs water. ಮಣ್ಣಿನ ತೇವಾಂಶ ಅಂದರೆ ನೀರು ಮಣ್ಣಿನಲ್ಲಿ ಸಂಗ್ರಹವಾಗುವಂಥದ್ದು. ಮಳೆ ಅಥವಾ ಹಿಮ ಕರಗುವಿಕೆಯ ಮೂಲಕ ಮಣ್ಣಿನ ಮೇಲ್ಪದರ ತೇವಾಂಶಕ್ಕೆ ಒಳಪಡುತ್ತೆ. ಈ ಮಣ್ಣಿನಲ್ಲಿರುವಂತಹ ಸೂಕ್ಷ್ಮ ರಂಧ್ರಗಳು ಏನು ಮಾಡುತ್ತೆ, ಆ ಒಂದು ನೀರನ್ನು ಹೀರ್ಕೊಳ್ಳುತ್ತೆ. ಲೆಟ್ ಅಸ್ ಸಿ ಒನ್ ಆಕ್ಟಿವಿಟಿ ಟು ಅಂಡರ್ಸ್ಟ್ಯಾಂಡ್ ದಿಸ್ ಪ್ರಾಪರ್ಟಿ. ಟೇಕ್ ಅ ಬಾಯ್ಲಿಂಗ್ ಟ್ಯೂಬ್, put 2 spoonfuls of soil sample in it. Heat it on a flame and observe it on heating. On heating, water in the soil evaporates, moves up and condenses on the cooler inner walls of the upper part of the boiling tube. On a hot summer day, the vapor coming out of the soil reflects the sunlight and the air above the soil seems to be shimmer. After heating the soil, take it out of the tube, compare it with the soil which has not been heated. What happens now? ಒಂದು ಗಟ್ಟಿ ಗಾಜಿನ ಪ್ರನಾಳವನ್ನು ತೆಗೆದುಕೊಂಡು ಅದರಲ್ಲಿ 2 ಚಮಚ ಮಣ್ಣಿನ ಮಾದರಿಯನ್ನು ಹಾಕಿ ಅದನ್ನು ಜ್ವಾಲೆಯ ಮೇಲೇರಿಸಿ, ಅಂದರೆ ಬೆಂಕಿಯಲ್ಲಿಟ್ಟು ಅದನ್ನು ಕಾಯಿಸಿದಾಗ ತೇವಾಂಶಯುಕ್ತ ಮಣ್ಣಿನಲ್ಲಿರುವಂತಹ ನೀರು ಆವಿಯಾಗಿ ಮೇಲೆ ಚಲಿಸಿ ಏನಾಗುತ್ತೆ, ಪ್ರನಾಳದ ಮೇಲ್ಭಾಗಕ್ಕೆ ಏನಾಗುತ್ತೆ, ತಣ್ಣನೆಯ ಒಳಗೋಡೆಯಲ್ಲಿ ಸಾಂದ್ರೀಕರಣಗೊಳ್ಳುತ್ತೆ. ಆ ಪ್ರನಾಳವನ್ನು ಕಾಯಿಸಿದಾಗ ತೇವಾಂಶಯುಕ್ತವಾಗಿರುವಂತಹ ಮಣ್ಣಿನಲ್ಲಿರುವಂತಹ ನೀರು ಏನಾಗುತ್ತೆ, ಪ್ರನಾಳದ ಸೈಡಲ್ಲಿ ಏನು ಮಾಡುತ್ತೆ, ಒಂದು ಸಾಂದ್ರೀಕರಣಗೊಳ್ಳುತ್ತೆ, ಆವಿಯಾಗಿ ಬಂದು ಕೂತ್ಕೊಳ್ಳುತ್ತೆ. ಏನು ನಾವು ಗಮನಿಸಿರ್ಬೋದು, ಸಮ್ಮರ್ ಟೈಮಲ್ಲಿ ಅಥವಾ ಬಿರು ಬೇಸಿಗೆಯ ದಿನ ಮಣ್ಣಿನಿಂದ ಹೊರಬರುವಂತಹ ನೀರಾವಿ ಸೂರ್ಯನ ಬೆಳಕನ್ನು ಪ್ರತಿಫಲಿಸುತ್ತೆ. ಇದರಿಂದ ಮಣ್ಣಿನ ಮೇಲ್ಭಾಗದ ಗಾಳಿ ಮಂದವಾಗಿ ಪ್ರಕಾಶಿಸಿದಂತೆ ಕಾಣುತ್ತೆ. ಈಗ ಕಾಯಿಸಿದಂಥ ಈ ಒಂದು ಆಕ್ಟಿವಿಟಿ ಮೂಲಕ ಮಣ್ಣನ್ನು ಕಾಯಿಸಿದ ನಂತರ ಅದನ್ನು ಪ್ರನಾಳದಿಂದ ಹೊರತೆಗೆದಾಗ ಆ ಮಣ್ಣು ಏನಾಗಿರುತ್ತೆ, ಆ ಮಣ್ಣು ತೇವಾಂಶವನ್ನು ಕಳೆದುಕೊಂಡಿರುತ್ತೆ. ಅದೇ ರೀತಿ ಇನ್ನೊಂದು ರೀತಿಯ ತೇವಾಂಶದ ಮಣ್ಣಿನ ಜೊತೆ ಅದನ್ನು ಹೋಲಿಸಿದಾಗ ಅವೆರಡೂ ಮಣ್ಣಿಗೆ ಇರುವಂತಹ ವ್ಯತ್ಯಾಸವನ್ನು ನಾವು ನೋಡಬಹುದಾಗಿರುತ್ತೆ. ಲೆಟ್ ಅಸ್ ಲರ್ನ್ the next property of the soil, that is absorption of water by soil. ಮಣ್ಣಿನಿಂದ ನೀರಿನ ಹೀರಿಕೊಳ್ಳುವಿಕೆ.
Children, do all the soils absorbs water to the same extent? ಎಲ್ಲ ಮಣ್ಣುಗಳು ಒಂದೇ ಪ್ರಮಾಣದಲ್ಲಿ ನೀರನ್ನು ಹೀರ್ಕೊಳ್ತವ? So by doing the activity, let us learn this property. ಈ ಒಂದು ಚಟುವಟಿಕೆಯ ಮೂಲಕ ನಾವು ಈ ಒಂದು ಪ್ರಾಪರ್ಟಿಯ ಬಗ್ಗೆ ತಿಳ್ಕೊಳ್ಳೋಣ. Take a plastic funnel, take a filter paper, fold and place it. Weigh 50 grams of dry powdered soil and pour it into the funnel. Measure a certain amount of water in a measuring cylinder and pour it drop by drop on the soil. Pour water all over the soil. Keep pouring water till it starts dripping. Subtract the amount of water left in the measuring cylinder from the amount you started with. This is the amount of water retained by the soil. ಒಂದು ಪ್ಲಾಸ್ಟಿಕ್ ಆಲಿಕೆಯನ್ನು ತೆಗೆದುಕೊಂಡು ಅದಕ್ಕೆ ಒಂದು ಸೋಸು ಕಾಗದವನ್ನು ತೆಗೆದುಕೋಬೇಕು. ಅದನ್ನು ಮಡಚಿ ಏನು ಮಾಡಬೇಕು ಅಂದರೆ ಆಲಿಕೆಯ ಒಳಗೆ ಇಡಬೇಕು. ಸುಮಾರು 50 ಗ್ರಾಮ್ನಷ್ಟು ಪುಡಿಯಾದಂತಹ ಒಣ ಮಣ್ಣನ್ನು ತೂಕ ಮಾಡಿ ಆಲಿಕೆಯೊಳಗೆ ಸುರಿಬೇಕು. ಮತ್ತು ಅದನ್ನು ಅಳತೆ ಜಾಡಿಯಲ್ಲಿ ನಿರ್ದಿಷ್ಟ ಪ್ರಮಾಣದ ನೀರನ್ನು ಅಳತೆ ಮಾಡಿ ನೀರನ್ನು ಮಣ್ಣಿನ ಎಲ್ಲ ಭಾಗಕ್ಕೂ ಹಾಕಬೇಕು. ಅದಾದ ನಂತರ ನೀರು ಆಲಿಕೆಯಿಂದ ಕೆಳಗೆ ತೊಟ್ಟಿಕ್ಕಲು ಪ್ರಾರಂಭವಾಗುವವರೆಗೂ ನೀರನ್ನು ನಾವು ಹಾಕ್ತಾನೆ ಇರಬೇಕು. ಅದಾದಮೇಲೆ ಅಳತೆ ಜಾಡಿಯಲ್ಲಿ ಉಳಿದ ನೀರಿನ ಪ್ರಮಾಣವನ್ನು ಆರಂಭದ ನೀರಿನ ಪ್ರಮಾಣದಿಂದ ನಾವೇನು ಮಾಡಬೇಕು ಅಂದರೆ ಸಬ್ಸ್ಟ್ರಾಕ್ಟ್ ಮಾಡಬೇಕು, ಕಳಿಬೇಕು. ಇದು ಮಣ್ಣು ಹಿಡಿದಿಟ್ಟುಕೊಂಡಂತಹ ನೀರಿನ ಪ್ರಮಾಣವನ್ನು ನಮಗೆ ತೋರಿಸುತ್ತೆ. ಸೊ ಹೇಗೆ ಮಾಡಬೇಕು ಅಂತಂದರೆ, ಸೊ ಹಿಯರ್ ಇನಿಷಿಯಲ್ ವಾಲ್ಯೂಮ್ ಆಫ್ ವಾಟರ್ ಇನ್ ದ ಮೆಷರಿಂಗ್ ಸಿಲಿಂಡರ್ ಈಸ್ ಈಕ್ವಲ್ ಟು UML. Final volume of water in the measuring cylinder is equal to VML. Volume of water absorbed by the soil is equal to U minus VML. Weight of the water absorbed by the soil is equal to U minus V gram. So here 1 ml of water has weight equal to 1 gram. So percentage of water absorbed is equal to U minus V divided by 50 into 100. ಅಂದರೆ ನಾವು ಮಣ್ಣಿನ ತೂಕ ಎಷ್ಟು ತಗೊಂಡ್ವಿ ಅಂತಂದರೆ 50 ಗ್ರಾಮ್. ಹೇಗೆ ಇದನ್ನು ಅಳತೆ ಮಾಡೋದು ಅಂತಂದರೆ ಇದಕ್ಕೆ ಒಂದು ಸೂತ್ರವನ್ನು ನಾವು ಉಪಯೋಗಿಸ್ಬೇಕಾಗುತ್ತೆ. ಆ ಒಂದು ಸೂತ್ರವನ್ನು ಹೇಗೆ ಪಡಿತೀವಿ ಅಂತಂದರೆ, ಮಣ್ಣಿನ ತೂಕ ನಾವು ಏನು ತಗೊಂಡಿರ್ತೀವಿ 50 ಗ್ರಾಮ್ ಅದು, ಮತ್ತು ಅಳತೆ ಜಾಡಿಯಲ್ಲಿ ನೀರಿನ ಆರಂಭಿಕ ಗಾತ್ರ. ಅಳತೆ ಜಾಡಿಯಲ್ಲಿ ನಾವು ನೀರನ್ನು ಹಾಕೋದಕ್ಕೆ ಪ್ರಾರಂಭಿಸಿದಾಗ ಅಲ್ಲಿನ ಗಾತ್ರ ಎಷ್ಟಿರುತ್ತೆ ಅದನ್ನು ನಾವು U ಅಂತ ತಿಳ್ಕೋಬೇಕು. U ಅಂತ ಕನ್ಸಿಡರ್ ಮಾಡಿ UML ಮಿಲಿಲೀಟರ್, U ಮಿಲಿಲೀಟರ್ ಅಂತ ಅದನ್ನು ನಾವು ತಗೋತೀವಿ. ಅಳತೆ ಜಾಡಿಯಲ್ಲಿ ನೀರಿನ ಅಂತಿಮ ಗಾತ್ರ, ನೀರು ಅದು ಡ್ರಾಪ್ ಬೈ ಡ್ರಾಪ್ ಮಣ್ಣಲ್ಲಿ ಹೋಗಿ ಉಳಿದಂತಹ ಒಂದು ನೀರಿನ ಅಂತಿಮ ಗಾತ್ರವನ್ನು ನಾವು V ಅಂತ ಕನ್ಸಿಡರ್ ಮಾಡ್ತೀವಿ. ಆಲ್ಫಾಬೆಟ್ ಲೆಟರ್ ವಿ, ಕ್ಯಾಪಿಟಲ್ ಲೆಟರ್ ವಿ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಸೊ ಮಣ್ಣು ಹೀರಿಕೊಂಡ ನೀರಿನ ಗಾತ್ರ, ನಾವು ಹಾಕಿದಂತಹ ನೀರನ್ನು ಮಣ್ಣು ಎಷ್ಟು ಹೀರ್ಕೊಂಡಿರುತ್ತೋ ಅದನ್ನು ನಾವೇನು ಮಾಡಬೇಕು, ನಾವು ಮೊದಲೇ ಹಾಕಿದಂತಹ ನೀರಿಂದ ಮತ್ತು ಉಳಿದಿರುವಂತಹ ನೀರಿಗೆ ಅದನ್ನು ಸಬ್ಸ್ಟ್ರಾಕ್ಟ್ ಮಾಡಬೇಕು. ಸೊ U ಮೈನಸ್ ವಿ ಅಂತ ನಾವು ಮಾಡ್ತೀವಿ. ಸೊ ನೆಕ್ಸ್ಟು ಮಣ್ಣು ಹೀರಿಕೊಂಡ ನೀರಿನ ತೂಕ ಅಂತ ಮಾಡಿದಾಗ ಅದು U ಮೈನಸ್ ವಿ ಗ್ರಾಮ್ ಆಗಿರುತ್ತೆ. ಸೊ ಇಲ್ಲಿ 1 ml ನೀರಿನ ತೂಕ 1 ಗ್ರಾಮ್ಗೆ ಸಮನಾಗಿರುತ್ತೆ. ಸೊ ಕೊನೆಗೆ ನಾವೇನು ಮಾಡಬೇಕು, ಮಣ್ಣು ನೀರನ್ನು ಎಷ್ಟು ಹೀರ್ಕೊಂಡಿದೆ ಅಂತ ನಾವೇನಾದರೂ ಕಂಡುಹಿಡಿಬೇಕು ಅಂದರೆ ಈ ಒಂದು ಸೂತ್ರವನ್ನು ಬಳಸ್ತೀವಿ. ಅದು ಹೀರಿಕೊಂಡ ನೀರಿನ ಶೇಕಡಾ ಪ್ರಮಾಣ ಇಸ್ ಈಕ್ವಲ್ ಟು U ಮೈನಸ್ ವಿ ಡಿವೈಡೆಡ್ ಬೈ 50 ಇಂಟು 100. ಒಂದು ನೀರಿನ ಆರಂಭಿಕ ಗಾತ್ರ ಮೈನಸ್ ನೀರಿನ ಅಂತಿಮ ಗಾತ್ರ. ನೀರಿನ ಆರಂಭಿಕ ಗಾತ್ರವನ್ನು ನೀರಿನ ಅಂತಿಮ ಗಾತ್ರಕ್ಕೆ ಏನು ಮಾಡಬೇಕು, ನಾವು ಸಬ್ಸ್ಟ್ರಾಕ್ಟ್ ಮಾಡಬೇಕು. ಸಬ್ಸ್ಟ್ರಾಕ್ಟ್ ಮಾಡಿ ಅದನ್ನು 50 ಗ್ರಾಮ್ಗೆ ಮಣ್ಣು ಎಷ್ಟು ತೂಕ ತಗೊಂಡಿರ್ತೀವೋ ಆ ಒಂದು 50 ಗ್ರಾಮ್ ಜೊತೆ ನಾವು ಡಿವೈಡ್ ಮಾಡಿ ಅದನ್ನು ನಾವು 100 ಜೊತೆ ಏನು ಮಾಡಬೇಕು, ಮಲ್ಟಿಪ್ಲೈ ಮಾಡಬೇಕು. ಸೊ U ಮೈನಸ್ ವಿ ಡಿವೈಡೆಡ್ ಬೈ 50 ಇಂಟು 100. ಇಟ್ ಈಸ್ ದ ಫಾರ್ಮುಲಾ ಫಾರ್ ಪರ್ಸೆಂಟೇಜ್ ಆಫ್ ವಾಟರ್ ಅಬ್ಸಾರ್ಬ್ಡ್. ಎಷ್ಟು ವಾಟರನ್ನು ಅಬ್ಸರ್ವ್ ಮಾಡಿದೆ ಅನ್ನೋದಕ್ಕೆ ಕಂಡುಹಿಡಿಯೋದಕ್ಕೆ ಸೂತ್ರ U ಮೈನಸ್ ವಿ ಡಿವೈಡೆಡ್ ಬೈ 50 ಇಂಟು 100.
So now let us learn about soil and crops. So different types of soils are found different parts of India. In some parts there is a clayey soil. In some parts there is loamy soil, while in some other parts there is sandy soil. Soil is affected by wind, rainfall, temperature, light and humidity. These are some important climatic factors which affected the soil profile and bring changes in the soil structure. The climatic factors as well as the components of soil determine the various types of vegetation and crops that might grow in any region. ಅಂತ ಅಂದರೆ ಜೇಡಿಯುಕ್ತ ಮಣ್ಣು, ಭಾರತದ ಬೇರೆ ಬೇರೆ ಭಾಗಗಳಲ್ಲಿ ಬೇರೆ ಬೇರೆ ವಿಧದ ಮಣ್ಣುಗಳನ್ನು ನಾವು ನೋಡ್ತೀವಿ. ಕೆಲವು ಭಾಗಗಳಲ್ಲಿ ಜೇಡಿಯುಕ್ತ ಮಣ್ಣು, ಕೆಲವು ಭಾಗಗಳಲ್ಲಿ ಕಳಿ ಮಣ್ಣು, ಇನ್ನೂ ಕೆಲವು ಭಾಗಗಳಲ್ಲಿ ಮರಳುಯುಕ್ತ ಮಣ್ಣು ಇರುತ್ತೆ. ಅಂದರೆ ಗಾಳಿ ಆಗಿರ್ಬೋದು, ಮಳೆ ಆಗಿರ್ಬೋದು, ತಾಪ, ಬೆಳಕು ಮತ್ತು ತೇವಾಂಶಗಳಿಂದ ಮಣ್ಣು ಪ್ರಭಾವಿತಗೊಳ್ಳುತ್ತೆ. ಇವು ಮಣ್ಣಿನ ಸ್ತರ ವಿನ್ಯಾಸದ ಮೇಲೆ ಪ್ರಭಾವ ಬೀರುತ್ತೆ, ಸಾಯಿಲ್ ಪ್ರೊಫೈಲ್ ಮೇಲೆ ಪ್ರಭಾವ ಬೀರುತ್ತೆ. ಮಣ್ಣಿನ ಸಂರಚನೆಯಲ್ಲಿ ಬದಲಾವಣೆಯನ್ನು ತರುವಂತಹ ಕೆಲವು ಪ್ರಮುಖವಾದಂತಹ ವಾಯುಗುಣದ ಅಂಶಗಳನ್ನು ಕೂಡ ನಾವು ನೋಡ್ತೇವೆ. ವಾಯುಗುಣದ ಈ ಒಂದು ಅಂಶಗಳು ಏನು ಮಾಡ್ತವೆ, ಮಣ್ಣಿನ ಘಟಕಗಳು ಮತ್ತು ಯಾವುದೇ ಪ್ರದೇಶದಲ್ಲಿ ಬೆಳೆಯಬಹುದಾದಂತಹ ವಿವಿಧ ಸಸ್ಯವರ್ಗ ಮತ್ತು ಬೆಳೆಗಳನ್ನು ನಿರ್ಧರಿಸುತ್ತೆ. Clayey and loamy soil are both suitable for growing cereals like wheat and gram. Such soils are good at retaining water. For paddy, soils rich in clay and organic matter and having a good capacity to retain water are ideal. For lentils and other pulses, loamy soils which drain water easily are required. For cotton, sandy loam or loam which drain water easily and can hold plenty of water, plenty of air are more suitable. Crops such as wheat are grown in the fine clayey soils because they are rich in humus and are very fertile. ಜೇಡಿಯುಕ್ತ ಮಣ್ಣು ಮತ್ತು ಕಳಿಮಣ್ಣು ಇವೆರಡೂ ಕೂಡ ಗೋಧಿ ಮತ್ತು ಕಡಲೆಯಂತಹ ಧಾನ್ಯಗಳನ್ನು ಬೆಳೆಯೋದಕ್ಕೆ ತುಂಬ ಯೋಗ್ಯವಾಗಿರುತ್ತೆ. ಅಂತಹ ಮಣ್ಣುಗಳು ನೀರನ್ನು ಚೆನ್ನಾಗಿ ಹೀರ್ಕೊಳ್ಳುತ್ತೆ ಮತ್ತು ಜೇಡಿ ಮಣ್ಣು ಮತ್ತು ಸಾವಯವ ಪದಾರ್ಥಗಳು ಸಮೃದ್ಧ ಆಗಿರುವಂತಹ, ಜಾಸ್ತಿ ಇರುವಂತಹ ಹಾಗೂ ನೀರನ್ನು ಹೆಚ್ಚು ಹಿಡಿದಿಟ್ಕೊಳ್ಳುವಂತಹ ಸಾಮರ್ಥ್ಯ ಉತ್ತಮವಾಗಿರುವಂತಹ ಮಣ್ಣು ಏನಾಗುತ್ತೆ ಅಂದರೆ ಈ ಒಂದು ಮಣ್ಣಿನಲ್ಲಿ ಭತ್ತ ಬೆಳೆಯೋದಕ್ಕೆ ಒಂದು ಯೋಗ್ಯವಾದಂತಹ ಮಣ್ಣು ಅದಾಗಿರುತ್ತೆ. ಮತ್ತು ನೀರು ಸುಲಭವಾಗಿ ಬಸಿದು ಹೋಗುವಂತಹ ಕಳಿಮಣ್ಣು ಅಥವಾ ಲೋಮಿ ಸಾಯಿಲಲ್ಲಿ ಅವರೆಕಾಳು ಮತ್ತು ಇತರ ಬೇಳೆಕಾಳುಗಳನ್ನು ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ. ಮತ್ತು ನೀರು ಸುಲಭವಾಗಿ ಬಸಿದು ಹೋಗುವ ಮತ್ತು ಅತಿ ಹೆಚ್ಚು ಗಾಳಿಯನ್ನು ಹಿಡಿದುಕೊಳ್ಳುವಂತಹ ಮರಳು ಮಿಶ್ರಿತ ಕಳಿಮಣ್ಣು, ಈ ಒಂದು ಮರಳು ಮಿಶ್ರಿತ ಕಳಿಮಣ್ಣು ಏನು ಮಾಡುತ್ತೆ, ಹತ್ತಿ ಬೆಳೆಯೋದಕ್ಕೆ ಹೆಚ್ಚು ಸೂಕ್ತವಾದಂತಹ ಮಣ್ಣು ಇದಾಗಿರುತ್ತೆ. ಮತ್ತು ಗೋಧಿಯಂತಹ ಬೆಳೆಗಳು ಜೇಡಿಯುಕ್ತ ಮಣ್ಣಿನಲ್ಲಿ ಉತ್ತಮವಾಗಿ ಬೆಳೆಯುತ್ತೆ, ಏಕೆಂದರೆ ಅದು ಹ್ಯೂಮಸ್ನಿಂದ ಸಮೃದ್ಧ ಆಗಿರುತ್ತೆ. ಅಲ್ಲಿ ಆ ಒಂದು ಜೇಡಿಯುಕ್ತ ಮಣ್ಣಿನಲ್ಲಿ ಹೆಚ್ಚು ಹ್ಯೂಮಸ್ಸನ್ನು ನಾವು ಕಾಣಬಹುದಾಗಿರುತ್ತೆ ಮತ್ತು ಅದು ತುಂಬ ಫಲವತ್ತಾಗಿ ಇರುತ್ತೆ. ಸೊ ಆಲ್ ದೀಸ್ we say about soil. Soil is a very important thing or important source in our daily life in the earth. ಅಂದರೆ ಈ ಎಲ್ಲ ಒಂದು ಚಟುವಟಿಕೆಗಳ ಮೂಲಕ ಪ್ರಾಪರ್ಟೀಸ್ ಆಫ್ ಸಾಯಿಲ್ ಆಗಿರ್ಬೋದು ಅಥವಾ ಟೈಪ್ಸ್ ಆಫ್ ಸಾಯಿಲ್ ನೋಡಿದ್ವಿ, ಮತ್ತು ಈ ಒಂದು ಸಾಯಿಲಿನ ಫಂಕ್ಷನ್ಸನ್ನು ನೋಡಿದ್ವಿ. ಯಾವ್ಯಾವ ಬೆಳೆಗಳನ್ನು ಯಾವ್ಯಾವ ಮಣ್ಣಿನಲ್ಲಿ ಬೆಳಿತೀವಿ, ಎಷ್ಟು ಯೋಗ್ಯವಾದಂತಹ ಮಣ್ಣು ಇದಾಗಿದೆ ಅಂತ ನಾವು ನೋಡಿದ್ವಿ. ಸೊ ಇವೆಲ್ಲದರಿಂದ ನಾವು ಮಣ್ಣು ಒಂದು ಸ್ವಾಭಾವಿಕ ಸಂಪನ್ಮೂಲ, ಅತ್ಯವಶ್ಯಕವಾದಂತಹ ಒಂದು ಸಂಪನ್ಮೂಲ ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು.